ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ನಿಜವಾಗ್ಲೂ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವ್ರು ನಿಮಗೆ ಹೇಳದೆ ಇಟ್ಕೊಂಡಿರುವಂತಹ ಸೀಕ್ರೆಟ್ ಲವ್ ಮೆಸೇಜ್ ಏನಿದೆ, ಅಂದರೆ ಇವತ್ತಿನ ಎನರ್ಜಿಯಲ್ಲಿ ಲವ್ ಮೆಸೇಜ್ ಏನಿದೆ, ನಿಮಗೆ ಹೈಡ್ ಮಾಡ್ಕೊಂಡಿರುವಂತಹ ಮೆಸೇಜ್ ಏನಿದೆ ಅಂತ ನೋಡೋದಕ್ಕೆ ಟ್ರೈ ಮಾಡೋಣ. ಸೊ ಒಂದು ಕ್ಷಣ ಕಣ್ಣು ಮುಚ್ಕೊಳ್ಳಿ, ನಿಮ್ಮ ಪರ್ಸನ್ನ ಮುಖವನ್ನು ನೆನಪಿಸ್ಕೊಳ್ಳಿ, ಅವ್ರ ಜೊತೆ ಕಳೆದಂತಹ ವಿಶೇಷ ಕ್ಷಣವನ್ನು, ಬ್ಯೂಟಿಫುಲ್ ಕ್ಷಣವನ್ನು ನೆನಪು ಮಾಡ್ಕೊಳ್ಳಿ, ಹ್ಯಾಪಿನೆಸ್ಸನ್ನು ನೆನಪು ಮಾಡ್ಕೊಳ್ಳಿ, ಎನರ್ಜಿನ ಫೀಲ್ ಮಾಡ್ಕೊಳ್ಳಿ. ಅದೇ ರೀತಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಯಾಕೆಂದರೆ ಈ ರೀಡಿಂಗ್ ನಿಮಗೆ ಸಿಕ್ಕಿದೆ ಅಂದಮೇಲೆ ಯೂನಿವರ್ಸೇ ನಿಮಗೆ ಈ ರೀಡಿಂಗನ್ನು ತೋರಿಸಿರೋದು. ಸೊ ಹಾಗಾಗಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. 10 ಆಫ್ ಕಪ್ಸ್ ಎನರ್ಜಿ ಇದೆ. ಅಂದರೆ ಈ ವ್ಯಕ್ತಿ ನಿಮ್ಮನ್ನು ಕಮಿಟ್ಮೆಂಟ್ ಕೊಡಬೇಕು, ಮ್ಯಾರೇಜ್ ಕಮಿಟ್ಮೆಂಟ್, ಐ ವಿಲ್ ಮ್ಯಾರಿ ಯು ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ. ಅಂದರೆ ಇದು ಕಂಪ್ಲೀಟಾಗಿ ಒಂದು ಲವ್ ಸ್ಟೋರಿ ಥರ. ಅವ್ರು ನಿಮ್ಮನ್ನು ಮದುವೆ ಆಗಬೇಕು ಆ ಯೋಚನೆಯಲ್ಲಿದ್ದಾರೆ. ನಿಮ್ಮ ಪರ್ಸನ್ ಹಾರ್ಟ್ನಲ್ಲಿ ಏನಿದೆ ಅಂದರೆ ಅವರು ನಿಮ್ಮ ಜೊತೆ ಮನೆ, ಫ್ಯಾಮಿಲಿ ಮತ್ತು ಫ್ಯೂಚರ್ ಎಲ್ಲವನ್ನು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಹೊರಗಡೆ ಹೇಳ್ತಾ ಇಲ್ವೇನೋ ನಿಮ್ಮ ಹತ್ರ, ಬಟ್ ಮನಸ್ಸಿನ ಒಳಗಡೆ ನೀವೇ ಇವರ ಲೈಫ್ ಪಾರ್ಟ್ನರ್ ಅಂತ ಸ್ಟ್ರಾಂಗ್ ಫೀಲಿಂಗ್ ಇದೆ. ನಿಮಗೆ ಲವ್ ಮೆಸೇಜ್ ಕೊಡ್ತಾ ಇದ್ದಾರೆ. ಇದು ಟೆಂಪ್ರವರಿ ಲವ್ ಅಲ್ಲ, ಲೈಫ್ ಟೈಮ್ ಲವ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅವರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಐ ವಿಲ್ ಮ್ಯಾರಿ ಯು ಅಂತ ಹೇಳ್ತಾ ಇದ್ದಾರೆ. ಇನ್ನು 5 ಆಫ್ ವಾಂಡ್ಸ್ ಎನರ್ಜಿ ಇದೆ. ಅವ್ರ ಮನಸ್ಸಿನಲ್ಲೇನೋ ನಿಮ್ಮನ್ನು ಮದುವೆ ಆಗಬೇಕು ಅಂತ ಅವರು ಆಸೆ ಇಟ್ಕೊಂಡಿದ್ದಾರೆ, ಹೇಳ್ಕೊಳ್ತಾ ಇದ್ದಾರೆ. ಬಟ್ ನಿಮ್ಮಿಬ್ಬರ ನಡುವೆ ಫೈಟ್ ಇದೆ, ಕಾನ್ಫ್ಲಿಕ್ಟ್ ಇದೆ, ಈಗೋ ಕ್ಲಾಶ್ ಇದೆ. ಎನರ್ಜಿಯ ಪ್ರಕಾರ ಎನರ್ಜಿನ ಕನೆಕ್ಟ್ ಮಾಡಿದ್ರೆ ನೀವಿಬ್ಬರು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಫೈಟ್ ಮಾಡ್ಕೊಳ್ತೀರ. ಚಿಕ್ಕ ವಿಷಯ ದೊಡ್ಡದಾಗ್ತಾ ಇದೆ, ಮಾತಿಗೆ ಮಾತು, ಜಗಳ, ಈಗೋ ಬ್ಯಾಟಲ್ ಇದು ಈ ರೀತಿ ಆಗ್ತಾ ಇದೆ. ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ ಪ್ಲೀಸ್ ಆ ರೀತಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಯಾಕೆಂದರೆ ನೀವು ನಿಮ್ಮ ಕೋಪನ ಹ್ಯಾಂಡಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರಿಗೂ ಈಗೋ ಇದೆ, ಈಗೋ ಇಲ್ಲ ಅಂತ ಇಲ್ಲ. ಹಾಗಾಗಿ ಅವರು ಕೂಡ ಸಾರಿ ಹೇಳೋಕ್ಕಾಗ್ತಾ ಇಲ್ಲ. ಅಂದರೆ ಇಲ್ಲಿ ಲವ್ ವರ್ಸಸ್ ಈಗೋ ವಾರ್. ಈಗೋ ಇರೋದ್ರಿಂದ ಸಾರಿ ಹೇಳೋಕ್ಕೆ ಆಗ್ತಾ ಇಲ್ಲ. ಬಟ್ ನೀವು ಕೂಡ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತುಂಬ ಓವರಾಗಿ ರಿಯಾಕ್ಟ್ ಮಾಡೋದು, ಓವರ್ ಥಿಂಕ್ ಮಾಡೋದು ಮಾಡ್ತಾ ಇದ್ದೀರಾ. ಹಾಗಾಗಿ ಈ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ ಆ ರೀತಿ ಮಾಡಬೇಡ ಅನ್ನೋ ರೀತಿ ಎನರ್ಜಿ ಇದೆ. ಇನ್ನು ಈ ವ್ಯಕ್ತಿ ಮೊದಲು ಯಾವ ರೀತಿ ನಿಮ್ಮ ಲವ್ವಲ್ಲಿ ಬಿದ್ದರು ಅಂತ ಅಂದರೆ, ನಿಮ್ಮ ಪರ್ಸನ್ ಸ್ಲೋಲಿ ಅನ್ನೋವಿಂಗ್ಲಿ ನಿಮ್ಮ ಮೇಲೆ ಲವ್ ಡೆವಲಪ್ ಮಾಡ್ಕೊಂಡಿದ್ದಾರೆ. ಅಂದರೆ ಮೊದಲು ನೀವು ಯಾವಾಗ ಮೀಟ್ ಆಗಿದ್ದೀರೋ ಅಥವಾ ನೀವು ಯಾವಾಗ ಲವ್ ಸ್ಟಾರ್ಟ್ ಆಗಿತ್ತೋ ಆಗ ಒಂದು ದಿನ ಸಡನ್ಲಿ ರಿಯಲೈಸ್ ಆಗಿದೆ ನಿಮ್ಮನ್ನು ಲವ್ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಇದು ಕ್ರಶ್ ಅಲ್ಲ, ಡೀಪ್ ಎಮೋಷ್ನಲ್ ಕನೆಕ್ಷನ್ ಅನ್ನೋ ರೀತಿ ಕಾಣ್ತಾ ಇದೆ. ಅವರಿಗೆ ನಿಮ್ಮನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ, ಆ ಎನರ್ಜಿ ಕಾಣ್ತಾ ಇದೆ. ಇನ್ನು ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಸೀರಿಯಸ್ ಇದ್ದಾರೆ ನಿಮ್ಮ ಲೈಫ್ನಲ್ಲಿ ಅಥವಾ ನಿಮ್ಮ ಲವ್ನಲ್ಲಿ. ಬಟ್ ಅವರ ಲೈಫ್ ಸಿಚುವೇಶನ್ ಸ್ಲೋ ಆಗಿರ್ಬೋದು. ಹಾಗಾಗಿ ಅವರು ಕೇಳ್ತಾ ಇದ್ದಾರೆ. ಅಂದರೆ ನೀವು ಕಮಿಟ್ಮೆಂಟ್ಗೆ ತುಂಬ ಅರ್ಜೆಂಟ್ ಮಾಡ್ತಾ ಇರ್ಬೋದು, ಮದುವೆ ಅಥವಾ ಮ್ಯಾರೇಜ್ ಇದಕ್ಕೆ ನೀವು ತುಂಬ ಅರ್ಜೆಂಟ್ ಮಾಡ್ತಾ ಇರಬಹುದು, ಪ್ರಪೋಸಲ್ಗೆ ತುಂಬ ಅರ್ಜೆಂಟ್ ಮಾಡ್ತಾ ಇರ್ಬೋದು. ಹಾಗಾಗಿ ಇವ್ರು ಹೇಳ್ತಾ ಇದ್ದಾರೆ ನನಗೆ ಟೈಮ್ ಬೇಕು, ನಾನು ರೆಡಿ ಆಗಬೇಕು. ಮೇ ಬಿ ಅವ್ರಿಗೆ ಮನಿ ಪ್ರಾಬ್ಲಮ್ ಇರ್ಬೋದು, ಫ್ಯಾಮಿಲಿ ಪ್ರೆಷರ್ ಇರಬಹುದು ಅಥವಾ ಕೆರಿಯರ್ ಟೆನ್ಷನ್ ಇರ್ಬೋದು. ಬಟ್ ಇಂಪಾರ್ಟೆಂಟ್ ಏನು ಅಂದರೆ ಅವರು ಎಸ್ಕೇಪ್ ಆಗ್ತಾ ಇಲ್ಲ ನಿಮ್ಮಿಂದ, ಜಸ್ಟ್ ಡಿಲೇ ಮಾಡ್ತಾ ಇದ್ದಾರೆ. ಇದು ವೇಟಿಂಗ್ ಲವ್. ಅಂದರೆ ಅವರು ಟೈಮ್ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ, ಟೈಮ್ ಬೇಕು ಅನ್ನೋ ರೀತಿ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ. ಆ ಮೆಸೇಜ್ನ ನಿಮಗೆ ಕೊಡ್ತಾ ಇದ್ದಾರೆ. 2 ಆಫ್ ಕಪ್ಸ್ ಎನರ್ಜಿ ಇದೆ. ಸೋಲ್ ಕನೆಕ್ಷನ್. ನೀವು ದೂರ ಇದ್ದರೂ ಕೂಡ ಅವರು ಸಡನ್ಲಿ ಫೀಲ್ ಮಾಡ್ತಾರೆ. ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ ನೀವು ಇವರನ್ನು ನೆನೆಸ್ಕೊಳ್ತೀರೋ ಇಲ್ವೋ, ಮಿಸ್ ಮಾಡ್ತೀರೋ ಇಲ್ವೋ ಆ ರೀತಿ ಥಿಂಕ್ ಮಾಡ್ತಾರೆ. ಇದು ನಾರ್ಮಲ್ ಕನೆಕ್ಷನ್ ಅಲ್ಲ, ಇದು ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಅನ್ನೋ ಎನರ್ಜಿ ಕಾಣ್ತಾ ಇದೆ.
ನೀವಿಬ್ಬರು ಒಂದೇ ಎನರ್ಜಿ ಶೇರ್ ಮಾಡ್ತಾ ಇದ್ದೀರಾ. ನಿಮಗೂ ಕೂಡ ಫೀಲಿಂಗ್ಸ್ ಇದೆ, ನಿಮಗೂ ಕೂಡ ಅವರನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ, ನಿಮಗೂ ಕೂಡ ಫೀಲ್ ಆಗ್ತಾ ಇದೆ, ಲವ್ ಇದೆ, ಕೇರ್ ಇದೆ. ಬಟ್ ಅವ್ರಿಗೂ ಕೂಡ ಇದೆ, ಬಟ್ ಅವರು ಟೈಮ್ ಕೇಳ್ತಾ ಇದ್ದಾರೆ. ಅವರ ಸಿಚುವೇಶನ್ ಆ ರೀತಿ ಇರಬಹುದು. ಅಂದರೆ ಅವರಿಗೆ ಮನಿ ಪ್ರಾಬ್ಲಮ್ ಇರ್ಬೋದು, ಫ್ಯಾಮಿಲಿಯ ಪ್ರಾಬ್ಲಮ್ ಇರಬಹುದು, ಅಥವಾ ಈಗ ಕೆರಿಯರಲ್ಲಿ ಅವರು ಸ್ಟೇಬಲ್ ಇಲ್ಲದೆ ಇರಬಹುದು. ಇದೆಲ್ಲದರಿಂದ ಅವರು ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅನ್ನೋ ರೀತಿ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ಅಂದರೆ ಕೆಲವೊಂದು ಬಾರಿ ತುಂಬ ಥಿಂಕ್ ಮಾಡ್ತಾರೆ, ಓವರ್ ಥಿಂಕಿಂಗ್ ಮಾಡ್ತಾರೆ, ಆ ಎನರ್ಜಿ ಕೂಡ ಇದೆ. ನಿಮ್ಮ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ದ ಲವರ್ಸ್ ಎನರ್ಜಿ ಇದೆ, ಸ್ಟ್ರಾಂಗೆಸ್ಟ್ ಲವ್ ಎನರ್ಜಿ. ನಿಮ್ಮ ಪರ್ಸನ್ ಹಾರ್ಟ್ ಹೇಳ್ತಾ ಇದೆ ನೀವು ಅವರಿಗೆ ಪರ್ಫೆಕ್ಟ್ ಆಗಿದ್ದೀರಾ. ಅಂದರೆ ನೀವು ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಬಹುದು, ಸಪ್ರೇಷನಲ್ಲಿರಬಹುದು, ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು. ಅವರೆಲ್ಲವನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಟ್ರೂ ಲವ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. 9 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತೀರಾ. ಆದರೆ ಸತ್ಯ ಏನು ಅಂದರೆ ನಿಮ್ಮ ಪರ್ಸನ್ ಕೂಡ ಅದೇ ಸ್ಥಿತಿಯಲ್ಲಿ ಇದ್ದಾರೆ. ನಾನು ಮೊದಲೇ ಹೇಳಿದಾಗೆ ತುಂಬ ಓವರ್ ಥಿಂಕಿಂಗ್, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಅವರಿಗೂ ಕೂಡ ರಾತ್ರಿ ನಿದ್ದೆ ಬರೋದಿಲ್ಲ. ಗಿಲ್ಟ್ ಇದೆ, ಫಿಯರ್ ಇದೆ, ಲವ್ ಮಿಕ್ಸ್ ಆಗಿದೆ. ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ ಡೋಂಟ್ ವರಿ. ಬಟ್ ಆ್ಯಕ್ಚುಲಿ ಅವರೇ ವರಿ ಆಗಿದ್ದಾರೆ. ನಿಮ್ಗೆ ಹೇಳ್ತಿದ್ದಾರೆ ಡೋಂಟ್ ವರಿ ಅಂತ, ಲವ್ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಬಟ್ ಅವರೇ ವರಿ ಆಗಿದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಪೇಜ್ ಆಫ್ ಕಪ್ಸ್ ಎನರ್ಜಿ ಇದೆ. ಅವರು ಸಾರಿ ಕೇಳ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಅಂತ ಅವರಿಗೆ ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಬಟ್ ಹಿಂಜರಿತಾ ಇದ್ದಾರೆ. ಫೋನ್ ಹಿಡ್ಕೊಳ್ತಾ ಇದ್ದಾರೆ, ಟೈಪ್ ಮಾಡಿ ಡಿಲೀಟ್ ಮಾಡ್ತಾರೆ. ಈಗೋ ವರ್ಸಸ್ ಲವ್ ಫೈಟ್ ಇದೆ. ಈಗೋ ಅವರನ್ನು ಮುಂದಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಲವ್ ಅವರ ಹೃದಯ ಹೇಳ್ತಾ ಇದೆ ಇಲ್ಲ ಈಗ ಮಾತಾಡಿಸ್ಬೇಕು, ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ. ಬಟ್ ಈಗೋ ಅವರನ್ನು ತಡೀತಾ ಇದೆ. ಅಂದರೆ ಸಪ್ರೇಷನ್ ಬಂದಿದೆ, ಅಥವಾ ನೀವು ತುಂಬ ಹಠ ಮಾಡ್ತಾ ಇರಬಹುದು, ಅಥವಾ ನೀವು ಸಿಟ್ ಮಾಡ್ಕೊಂಡಿರ್ಬೋದು. ಇದೆಲ್ಲ ಕಾರಣದಿಂದ ಆ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಕಿಂಗ್ ಆಫ್ ವಾಂಡ್ಸ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಕಾನ್ಫಿಡೆಂಟ್ ಆಗಿದ್ದಾರೆ, ಬಟ್ ಇನ್ಸೈಡ್ ನಿಮ್ಮನ್ನು ಕಳ್ಕೊಳ್ಳೋ ಭಯ ಕೂಡ ಇದೆ. ಹೊರಗಡೆಯಿಂದ ಕಾನ್ಫಿಡೆಂಟ್ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಪಾಸಿಟಿವ್ ಬಿಹೇವಿಯರ್ ಕೂಡ ಕೆಲವೊಂದು ಬಾರಿ ಈ ವ್ಯಕ್ತಿ ನಿಮ್ಮ ಹತ್ರ ತೋರಿಸಿರ್ಬಹುದು. ಅಂದರೆ ಇದು ಕಂಟ್ರೋಲ್ ಅಂತ ಅಲ್ಲ, ಫಿಯರ್ ಇದೆ. ನೀವು ಬೇರೆಯವ್ರ ಹತ್ರ ಮಾತಾಡೋದು ಅಥವಾ ತುಂಬ ಕ್ಲೋಸ್ ಆಗೋದು ಈ ವ್ಯಕ್ತಿಗೆ ಇಷ್ಟ ಇಲ್ಲ. ಅಥವಾ ನಿಮಗೂ ಕೂಡ ಇಷ್ಟ ಇಲ್ಲದೆ ಇರಬಹುದು ಇವರು ಬೇರೆಯವ್ರ ಹತ್ರ ಮಾತಾಡೋದು ಅಥವಾ ಬೇರೆಯವ್ರ ಜೊತೆ ಕ್ಲೋಸ್ ಆಗಿರೋದು. ಅವರು ಆ ರೀತಿ ಮಾಡಬೇಡ, ಈ ರೀತಿ ಮಾಡಬೇಡ ಅಂತ ಅವ್ರು ಹೇಳ್ತಾ ಇರ್ಬೋದು. ಅಥವಾ ನೀವು ಕೂಡ ಹೇಳ್ತಾ ಇರ್ಬೋದು ಆ ರೀತಿ ಮಾಡೋದು ಬೇಡ, ಈ ರೀತಿ ಮಾಡೋದು ಬೇಡ ಅಂತ ನೀವು ಕಂಡೀಷನ್ ಹಾಕ್ತಾ ಇರ್ಬೋದು. ಅಂದರೆ ಕಂಟ್ರೋಲ್ ಅಂತಲ್ಲ, ಫಿಯರ್ ಇದೆ. ನಿಮ್ಮನ್ನು ಕಳ್ಕೊಳ್ಳುವ ಫಿಯರ್ ಕಾಣ್ತಾ ಇದೆ. 10 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಅವ್ರು ನಿಮ್ಮ ಜೊತೆ ಮ್ಯಾರೇಜ್, ಫ್ಯಾಮಿಲಿ, ಫ್ಯೂಚರ್ ಎಲ್ಲವನ್ನು ಇಮ್ಯಾಜಿನ್ ಮಾಡ್ತಾರೆ. ಮುಂದಿನ ಲೈಫ್ ಒಂದು ಕನಸನ್ನು ಕಟ್ಕೊಂಡಿದ್ದಾರೆ. ನಿಮ್ಮ ಜೊತೆ ಆ ರೀತಿ ಇರಬೇಕು, ಈ ರೀತಿ ಇರಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಯು ಆರ್ ಮೈ ಲೈಫ್ ಅನ್ನೋ ಡೀಪ್ ಫೀಲಿಂಗ್ಸ್ ಈ ಪರ್ಸನ್ಗೆ ಇದೆ. ತುಂಬ ಥಿಂಕ್ ಮಾಡ್ತಾರೆ. ಅಂದರೆ ಸಿಚುವೇಶನ್ ಈಗ ಯಾವುದೇ ರೀತಿ ಇರ್ಬೋದು. ಸಿಚುವೇಶನ್ ಆ ರೀತಿ ಇದೆ, ಈ ರೀತಿ ಇದೆ, ನೋ ಕಾಂಟ್ಯಾಕ್ಟ್ ಇದೆ, ಸಪ್ರೇಷನ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಇಬ್ಬರ ನಡುವೆ ಫೈಟ್ ಇದೆ. ಇದೆಲ್ಲ ಸಾಧ್ಯನಾ ಅಂತ ಅನ್ಕೋಬೇಡಿ. ಎನರ್ಜಿ ಆ ರೀತಿ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಸಿಚುವೇಶನ್ ಅನ್ನೋದು ಕೆಲವೊಂದು ವೇಳೆ ಕ್ರಿಟಿಕಲ್ ಕೂಡ ಆಗಿರ್ಬೋದು. ಅಂದರೆ ಥರ್ಡ್ ಪರ್ಸನ್ ಎನರ್ಜಿ ಕೂಡ ಕೆಲವರಿಗೆ ಇರ್ಬೋದು. ಥರ್ಡ್ ಪರ್ಸನ್ ಅಂತ ಅಂದರೆ ಒಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು. ಎಲ್ಲವೂ ಲವ್ ರಿಲೇಷನ್ಶಿಪ್ ಅಂತ ತಗೊಳ್ಬೇಡಿ. ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು, ಅಥವಾ ಪರ್ಸನ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ಇವರ ಜಾಬ್, ಕೆರಿಯರ್, ಯಾವುದೋ ಒಂದು ವಿಷಯ ಆಗಿರ್ಬೋದು. ಇದೆಲ್ಲದರಿಂದ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಆಗಾಗ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಆಗ್ತಾ ಇದೆ. ಇಬ್ಬರು ಕೂಡ ಮಾತಾಡದೇ ಇರ್ಬೋದು. ಫೋನ್ ಕಾಲ್ ಒಂದು ಸಲ ಬರುತ್ತೆ, ಒಂದು ಸಲ ಬರೋದಿಲ್ಲ. ಮೆಸೇಜ್ ಬರೋದಿಲ್ಲ. ಈ ರೀತಿ ಆಗ್ತಾ ಇರ್ಬೋದು. ಬಟ್ ಲವ್ ಸ್ಟಿಲ್ ಅಲೈವ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇನ್ನು ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಈಗ ಸೈಲೆನ್ಸ್ ಇದೆ ಇಬ್ಬರ ನಡುವೆ. ಬಟ್ ಒಂದು ದಿನ ಸಡನ್ಲಿ ಆ ವ್ಯಕ್ತಿ ಕಡೆಯಿಂದ ಮೆಸೇಜ್ ಬರ್ಬೋದು, ಹಾಯ್ ಅಂತ ಮೆಸೇಜ್ ಬರ್ಬೋದು. ಅಥವಾ ಈ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡಿಕೊಂಡು ಸಡನ್ನಾಗಿ ಕಾಲ್ ಮಾಡಬಹುದು. ಮತ್ತೆ ಮಾತು ಶುರುವಾಗುವ ಎನರ್ಜಿ ಕಾಣ್ತಾ ಇದೆ. ಸ್ಲೋಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗುವ ಎನರ್ಜಿ ಇದೆ. ಈ ವ್ಯಕ್ತಿ ತುಂಬ ಲವ್ ಇದೆ. ಕೆಲವೊಂದು ಬಾರಿ ಕಣ್ಣೀರು ಕೂಡ ಹಾಕಿದ್ದಾರೆ, ಆ ಎನರ್ಜಿ ಕಾಣ್ತಾ ಇದೆ. ನೀವು ಕೂಡ ತುಂಬ ಸಲ ಕಣ್ಣೀರು ಹಾಕಿರ್ಬೋದು ಈ ವ್ಯಕ್ತಿಗಾಗಿ, ಈ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು. ಬಟ್ ಫೈನಲಿ ರೀಕನ್ಸಿಲೇಷನ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಆ ಎನರ್ಜಿ ಇದೆ. ಇಲ್ಲಿ ಮೊದಲಿಗೆ ಯಾವ ಎನರ್ಜಿ ಇತ್ತು ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನು ಜಸ್ಟ್ ಲವ್ ಅಂತ ಮಾತ್ರ ನೋಡ್ತಾ ಇಲ್ಲ. ಅವರು ನಿಮ್ಮನ್ನು ಫ್ಯೂಚರ್ ಪಾರ್ಟ್ನರ್, ನನ್ನ ಲೈಫ್ ಪಾರ್ಟ್ನರ್,
ಅಂದರೆ ನಮ್ಮ ಮನೆಗೆ ಬರುವ ವ್ಯಕ್ತಿ ಅನ್ನೋ ರೀತಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡ್ತಾ ಇದ್ದಾರೆ ಒಂದು ಮನೆ, ಒಂದು ಫ್ಯಾಮಿಲಿ, ಪೀಸ್ಫುಲ್ ಲೈಫ್, ಅಲ್ಲಿ ನೀವು, ಇವರು, ನಿಮ್ಮ ಫ್ಯಾಮಿಲಿ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಸೀನ್ಸ್ ಆಲ್ರೆಡಿ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಇದು ಕ್ರಶ್ ಅಥವಾ ಟೈಮ್ ಪಾಸ್ ಎನರ್ಜಿ ಅಲ್ಲ, ಸೆಟ್ಲ್ ಆಗುವ ಇಂಟೆನ್ಷನ್ ಇದೆ ಈ ವ್ಯಕ್ತಿಗೆ. ಇವರ ಮೈಂಡ್ನಲ್ಲಿ ಏನು ನಡೀತಾ ಇದೆ ಅಂತ ಎನರ್ಜಿಯಲ್ಲಿ ನೋಡೋಣ. ಅವರು ಒಳಗಡೆಯಿಂದ ಒಳಗಡೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಲೈಫ್ನ ಬಿಲ್ಡ್ ಮಾಡ್ಕೋಬೇಕು, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಆಗಿರಬೇಕು, ನಿಮ್ಮನ್ನು ಲೈಫ್ ಜರ್ನಿ ಪಾರ್ಟ್ನರ್ ಆಗಿ ನೋಡ್ತಾ ಇದ್ದಾರೆ. ಯು ಆರ್ ಮೈ ಲೈಫ್ ಅನ್ನೋದರ ಡೀಪ್ ಮೀನಿಂಗ್ ಇದೆ. ನಾರ್ಮಲ್ ಸೆಂಟೆನ್ಸ್ ಅನ್ನೋ ರೀತಿ ಇದು ನಿಮಗೆ ಅನ್ನಿಸ್ತಾ ಇರ್ಬೋದು, ಬಟ್ ತುಂಬ ಡೀಪಾಗಿ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಇಲ್ಲ ಅಂದರೆ ನನ್ನ ಲೈಫ್ ಇನ್ಕಂಪ್ಲೀಟ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಸಂತೋಷಕ್ಕೆ, ಹ್ಯಾಪಿನೆಸ್ಗೆ ನೀವೇ ಕಾರಣ, ಇವರ ಫ್ಯೂಚರ್ನಲ್ಲಿ ನೀವಿರಲೇಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಎಮೋಷನ್ಸ್ ಏನು ಅಂದರೆ ಹೊರಗಡೆ ಸ್ಟ್ರಾಂಗ್ ಆಗಿದ್ದಾರೆ, ಬಟ್ ಒಳಗಡೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದಾರೆ. ಯಾಕೆಂದರೆ ಅವರು ಆಲ್ರೆಡಿ ನಿಮ್ಮನ್ನು ತಮ್ಮ ಲೈಫ್ನ ಒಂದು ಭಾಗ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಟೆಂಪ್ರವರಿ ಎನರ್ಜಿಯಲ್ಲಿ ಕಾಣ್ತಾ ಇಲ್ಲ, ಲಾಂಗ್ ಟರ್ಮ್ ಸ್ಟೇಬಲ್ ಸೀರಿಯಸ್ ಲವ್ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಜೊತೆ ಫುಲ್ಫಿಲ್ ಮಾಡಿಕೊಳ್ಳುವಂತಹ ಆಸೆ ಇದೆ ಅವರಿಗೆ. ಫುಲ್ ಲೈಫ್ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅವರ ಫ್ಯೂಚರ್ ಅಲ್ಲ, ನೀವು ಅವರ ಹೋಲ್ ಲೈಫ್ ಅನ್ನೋ ರೀತಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ನೀವೇ ಅವರ ಪ್ರಪಂಚ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೆ ಆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಕಿಂಗ್ ಆಫ್ ವಾಂಡ್ಸ್ ಎನರ್ಜಿ ಕೂಡ ಇತ್ತು. ಈ ವ್ಯಕ್ತಿ ಅಂದರೆ ನಿಮ್ಮ ಪರ್ಸನ್ ತುಂಬ ಕಾನ್ಫಿಡೆಂಟ್ ಆಗಿರುವ ವ್ಯಕ್ತಿ, ಬೋಲ್ಡ್, ಡಿಸಿಷನ್ ಬೇಗ ತಗೊಳ್ತಾರೆ, ಲೀಡರ್ಶಿಪ್ ಕ್ವಾಲಿಟಿ ಕೂಡ ಇರ್ಬೋದು. ಹೊರಗಡೆಯಿಂದ ನೋಡಿದ್ರೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಇಂಡಿಪೆಂಡೆಂಟ್ ಆಗಿದ್ದಾರೆ, ಫಿಯರ್ಲೆಸ್ ಅನ್ನೋ ಫೀಲಿಂಗ್ ಬರುತ್ತೆ ಅವರನ್ನು ನೋಡಿದ್ರೆ. ಆದರೆ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆ ಹೊರಗಡೆ ತುಂಬ ಸ್ಟ್ರಾಂಗ್ ಇದ್ದರೂ ಕೂಡ ಒಳಗಡೆ ಒಂದು ಸಾಫ್ಟ್ ಹಾರ್ಟ್ ಇದೆ. ಅವರು ಒಳಗಡೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕಳ್ಕೊಂಡ್ರೆ ಹೇಗಿರೋದು, ನೀವು ಇವರಿಂದ ದೂರ ಹೋದರೆ ಏನು ಮಾಡೋದು, ಈ ಥಾಟ್ ಅವರಿಗೆ ಭಯ ಕೊಡ್ತಾ ಇದೆ, ಫಿಯರ್ ಕೊಡ್ತಾ ಇದೆ. ಪೊಸೆಸಿವ್ನೆಸ್ ತುಂಬ ಬರ್ತಾ ಇದೆ, ಫಿಯರಿಂದಲೇ ಪೊಸೆಸಿವ್ನೆಸ್ ಬರ್ತಾ ಇದೆ ಅನ್ನೋ ಎನರ್ಜಿ ಇದೆ. ಅಂದರೆ ಇವರು ನಿಮಗೆ ಹೇಳ್ತಾ ಇರಬಹುದು, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ನೀನು ಬೇರೆಯವ್ರ ಜೊತೆ ಕ್ಲೋಸ್ ಆಗಬೇಡ ಅಂತ ಇವ್ರು ಹೇಳ್ತಾ ಇರ್ಬೋದು. ಅದು ಹೇಟ್ ಅಂತಲ್ಲ, ಅಥವಾ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಲ್ಲ. ಇನ್ಸೆಕ್ಯೂರಿಟಿ, ಫಿಯರ್, ಇದೆಲ್ಲ ಕಾರಣದಿಂದ ಈ ವ್ಯಕ್ತಿ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಇಂಟೆನ್ಷನಲಿ ನಿಮ್ಮನ್ನು ಡಾಮಿನೇಟ್ ಮಾಡೋದಿಲ್ಲ, ಬಟ್ ಅನ್ನೋಯಿಂಗ್ಲಿ ಫಿಯರ್, ಪೊಸೆಸಿವ್ನೆಸ್ ಆಗಿ ಅದು ಹೊರಗಡೆ ಬರ್ತಾ ಇದೆ. ಅಂದರೆ ಇವ್ರು ಅಂದ್ಕೊಳ್ಳೋದು, ನಾನು ತುಂಬ ಬಿಗಿಯಾಗಿ ಹಿಡ್ಕೊಂಡ್ರೆ ಮಾತ್ರ ಇವ್ರು ನನ್ನ ಜೊತೆ ಇರ್ತಾರೆ, ಎಲ್ಲೂ ಹೋಗೋದಿಲ್ಲ, ಆ ರೀತಿ ಫೀಲ್ ಮಾಡ್ಕೊಳ್ತಿದ್ದಾರೆ. ನಿಮ್ಮನ್ನು ತುಂಬ ವ್ಯಾಲ್ಯೂ ಮಾಡ್ತಾರೆ, ಆದರೆ ಎಕ್ಸ್ಪ್ರೆಸ್ ಮಾಡೋ ಸ್ಟೈಲ್ ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ಸ್ವಲ್ಪ ಹೊರಟಾಗಿರ್ಬೋದು. ಇದೆಲ್ಲದರಿಂದ ಕೆಲವೊಮ್ಮೆ ನೀವು ಫೀಲ್ ಮಾಡ್ತೀರಾ, ಅವ್ರು ನನಗೆ ಫ್ರೀಡಮ್ ಕೊಡ್ತಾ ಇಲ್ಲ. ಬಟ್ ಇನ್ಸೈಡ್ ಟ್ರೂತ್ ಏನು ಅಂದರೆ ಅವರು ನಿಮ್ಮನ್ನು ಕಳ್ಕೊಳ್ಳೋದಲ್ಲಿ ಭಯದಲ್ಲಿ ಇದ್ದಾರೆ. ಅಂದರೆ ನೀವು ಡೌಟ್ ಪಡ್ತಾ ಇರ್ಬೋದು, ಇವರೇನು ಈ ರೀತಿ ನಡ್ಕೊಳ್ತಾರೆ, ನನ್ನ ಮೇಲೆ ಡೌಟ್ ಇದೆಯಾ, ಆ ರೀತಿ ಎಲ್ಲ ಥಿಂಕ್ ಮಾಡ್ತಾ ಇರ್ಬೋದು. ಬಟ್ ಅದು ಲವ್, ಓವರ್ ಅಟ್ಯಾಚ್ಮೆಂಟ್ ಇದೆ ನಿಮ್ಮ ಮೇಲೆ, ಆ ಎನರ್ಜಿ ಕಾಣ್ತಾ ಇದೆ. ಲವ್ ವರ್ಸಸ್ ಫಿಯರ್, ಇಲ್ಲಿ ಲವ್ ಇದೆ, ಬಟ್ ಅದಕ್ಕಿಂತ ಜಾಸ್ತಿ ಫಿಯರ್ ಕೂಡ ಇದೆ. ಲವ್ ಅನ್ನೋದು ನೀವು, ಅಂದರೆ ನೀನು ನನ್ನದು ಅನ್ನೋ ಲವ್ ಇದೆ. ಫಿಯರ್ ಏನಿದೆ ಅಂದರೆ ನೀನು ನನ್ನಿಂದ ಹೋಗಿಬಿಟ್ರೆ, ನನ್ನಿಂದ ದೂರ ಆದರೆ, ಈ ಎರಡೂ ಮಿಕ್ಸ್ ಆಗಿ ಪೊಸೆಸಿವ್ ಬಿಹೇವಿಯರ್ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಸ್ಟ್ರಾಂಗ್ ಆಗಿದ್ದರೂ ಕೂಡ ನಿಮ್ಮ ವಿಷಯದಲ್ಲಿ ವೀಕ್ ಆಗ್ತಾರೆ. ಅವರು ನಿಮಗೆ ಅಟ್ಯಾಚ್ ಆಗಿದ್ದಾರೆ, ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯ ಇದೆ, ಹಾಗಾಗಿ ಅವರು ಪೊಸೆಸಿವ್ ಆಗಿದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅವರು ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು ಅಂತ ಅಲ್ಲ, ಕಳ್ಕೊಳ್ಬಾರ್ದು ಅಂತ ಭಯಪಟ್ಟು ಹಿಡ್ಕೊಂಡಿದ್ದಾರೆ. ಆ ಎನರ್ಜಿ ಇವತ್ತಿನ ರೀಡಿಂಗಲ್ಲಿ ಕಾಣ್ತಾ ಇದೆ. ಇನ್ನು ನಿಮ್ಮ ಎನರ್ಜಿಯನ್ನು ಕನೆಕ್ಟ್ ಮಾಡಿದಾಗ, ನೀವು ಸ್ಟ್ರಾಂಗ್ ಪರ್ಸ್ನಾಲಿಟಿ ಇದೆ, ಬಟ್ ನೀವು ಕೆಲವೊಮ್ಮೆ ಹಠ ಮಾಡ್ತೀರಾ. ನಿಮ್ಮ ಡಿಸಿಷನ್ಸ್ ಮೇಲೆ ನೀವು ನಿಂತ್ಕೊಳ್ತೀರಾ. ಅವರ ಮಾತನ್ನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ ಕೆಲವೊಂದು ಸಲ, ಎಕ್ಸ್ಪೆಷಲಿ ಫೈಟ್ ಆದಾಗ, ನೀವಿಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಾಗ, ಜಗಳ ಆದಾಗ, ನೀವು ಹೇಳಿದ್ದೇ ಸರಿ ಅನ್ನೋ ಮೈಂಡ್ ಸೆಟ್ ಇರುತ್ತೆ ನಿಮಗೆ. ಇದೆಲ್ಲದರಿಂದ ಕೂಡ ಸಣ್ಣ ಪುಟ್ಟ ವಿಷಯಗಳು ಕೂಡ ದೊಡ್ಡದಾಗ್ತಾ ಇದೆ. ಹಾಗಾಗಿ ಅವ್ರಿಗೆ ಅನ್ನಿಸ್ತಾ ಇದೆ, ಕನ್ಫ್ಯೂಸ್ ಆಗ್ತಾರೆ, ಅವ್ರು ಯೋಚಿಸ್ತಾರೆ, ಇವ್ರು ಯಾಕೆ ನನ್ನ ಮಾತು ಕೇಳ್ತಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಲ್ವಾ, ಬಟ್ ಯಾಕೆ ಕೇಳ್ತಾ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಕೆಲವೊಂದು ಸಲ. ಅಂದರೆ ಅವ್ರು ನಿಮ್ಮ ಜೊತೆ ಕಂಪ್ಲೀಟಾಗಿ ಕೋಪ ಮಾಡ್ಕೊಳ್ತಾರೆ ಅಂತಲ್ಲ, ಯಾಕೆಂದರೆ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಬರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು, ಸಪ್ರೇಷನ್ ಬರ್ಬೋದು, ಬಟ್ ಪ್ರೀತಿ ಅನ್ನೋದು ಕಾಣ್ತಾ ಇದೆ ಎನರ್ಜಿಯಲ್ಲಿ. ಇವರು ನಿಮಗೆ ಯಾವ ರೀತಿಯ ಲವ್ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ, ಇವ್ರು ಪೂರ್ತಿಯಾಗಿ ಇವರ ಪರ್ಸನ್, ನನ್ನ ಓನ್ ಪರ್ಸನ್ ಅನ್ನೋ ರೀತಿ ಇವರು ನಿಮ್ಮನ್ನು ನೋಡ್ತಾ ಇದ್ದಾರೆ. ನನ್ನ ಸ್ಪೆಷಲ್, ನನ್ನ ವರ್ಡ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ನೀವು ಹಠ ಮಾಡಿದ್ರೂ ಕೂಡ ಅವರು ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಅವರ ಮನಸ್ಸಿನ ಒಳಗಡೆ
ಥಿಂಕ್ ಮಾಡ್ತಾರೆ, ಕನ್ಫ್ಯೂಷನ್ ಇರಬಹುದು, ಟೈಮ್ ಕೇಳ್ತಾ ಇರಬಹುದು, ಬಟ್ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅನ್ನೋ ಎನರ್ಜಿ ಇದೆ. ಅಂದರೆ ಇವರು ಇಲ್ಲ ಅಂದರೆ ನನ್ನ ಲೈಫ್ ಲೋನ್ಲಿನೆಸ್ ಫೀಲ್ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಮಾತನ್ನು ಕೆಲವೊಂದು ಸಲ ಇಗ್ನೋರ್ ಮಾಡಿದಾಗ ಅಥವಾ ನೀವು ಅವರ ಮಾತನ್ನು ಇಗ್ನೋರ್ ಮಾಡಿದಾಗ ಅವರಿಗೆ ಸಣ್ಣದಾಗಿ ಹರ್ಟ್ ಕೂಡ ಆಗುತ್ತೆ. ಬಟ್ ಅವರು ಅದನ್ನು ಹೊರಗಡೆ ತೋರಿಸ್ಕೊಳ್ದೇ ಇರ್ಬೋದು, ಅಥವಾ ಅವರು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು, ಫೈಟ್ ಮಾಡ್ಬೋದು, ನಿಮ್ಮಿಬ್ಬರ ನಡುವೆ ಜಗಳ ಆಗ್ಬೋದು, ಕೆಲವೊಂದು ಸಲ ಸೈಲೆಂಟ್ ಕೂಡ ಆಗಿರ್ತಾರೆ. ಆದರೆ ಒಳಗಡೆ ಫೀಲ್ ಮಾಡ್ಕೊಳ್ತಾರೆ, ಆ ಎನರ್ಜಿ ಇದೆ. ನೀನೇ ನನ್ನ ಪ್ರಪಂಚ ಅನ್ನೋ ರೀತಿ ಅವ್ರು ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಡೀಪ್ ಆಗಿದೆ ಇದು. ಅವ್ರು ನಿಮ್ಮನ್ನು ಇವರ ಹ್ಯಾಪಿನೆಸ್, ಇವರ ಕಂಫರ್ಟ್ ಪ್ಲೇಸ್, ಇವರ ಸೇಫ್ ಪ್ಲೇಸ್ ಅನ್ನೋ ರೀತಿ ನೋಡ್ತಾರೆ. ನೀವು ಇದ್ದರೆ ಅವರಿಗೆ ಹ್ಯಾಪಿನೆಸ್ ಇದೆ, ನೀವು ದೂರ ಆದರೆ ಎಂಟಿ ಫೀಲಿಂಗ್ ಆಗುತ್ತೆ ಅನ್ನೋ ಮೆಸೇಜನ್ನು ನಿಮಗೆ ಇವರು ಕೊಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ನಿಮ್ಮನ್ನು ಯಾವುದೇ ರೀತಿ ಇದ್ದರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಎಲ್ಲ ಗುಣಗಳನ್ನು ನೀವು ಸಿಟ್ಟು ಮಾಡಿಕೊಂಡ್ರೂ ಕೂಡ, ಹ್ಯಾಪಿಯಾಗಿದ್ದರೂ ಕೂಡ ನಿಮಗೆ ಇವರು ಅಡ್ಜಸ್ಟ್ ಆಗ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅಂದರೆ ನೀವು ಕೆಲವೊಮ್ಮೆ ಹಠ ಮಾಡ್ತೀರಾ, ಆದರೂ ಅವರು ನಿಮ್ಮನ್ನು ಬಿಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನೀವೇ ಅವರ ಪ್ರಪಂಚ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆ ಲವ್ ಮೆಸೇಜನ್ನು ಇವರು ನಿಮಗೆ ಈಗ ಕೊಡ್ತಾ ಇದ್ದಾರೆ. ಫ್ಯೂಚರ್ ಎನರ್ಜಿ ಪ್ರಕಾರ ನೋಡೋಣ. ಡೋಂಟ್ ರಶ್, ಜಸ್ಟ್ ಟ್ರಸ್ಟ್ ದ ಟೈಮಿಂಗ್. ಅಂದರೆ ತುಂಬ ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ. ಪರ್ಫೆಕ್ಟ್ ಟೈಮಿಂಗನ್ನು ನೀವು ಕಾಯಬೇಕಾಗುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟಿಂಗ್ ಎನರ್ಜಿ ಅನ್ನೋದು ಇದೆ. ನೀವೇನು ಮಾಡಬೇಕು ಅಂದರೆ ಕಾಮ್ ಆಗಿರೋದು, ಓವರ್ ಥಿಂಕಿಂಗ್ ಕಡಿಮೆ ಮಾಡೋದು, ಟ್ರಸ್ಟ್ ಇಟ್ಕೋಬೇಕು. ವೈ ನಾಟ್ ನೌ ಅಂತ ಕೇಳಬೇಡಿ. ಯೂನಿವರ್ಸ್ ಹೇಳ್ತಾ ಇದೆ ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ಟೈಮ್ ಕೊಡಿ ಆ ವ್ಯಕ್ತಿಗೆ. ರೈಟ್ ಟೈಮ್ ಬಂದಾಗ ಎಲ್ಲ ಸರಿಯಾಗುತ್ತೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಸೈಲೆನ್ಸ್ ಅನ್ನೋದು ಈಗ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಬಟ್ ಇದು ಪರ್ಮನೆಂಟ್ ಅಲ್ಲ. ಇದು ರೈಟ್ ಮೂಮೆಂಟ್ನಲ್ಲಿ ಸಡನ್ಲಿ ಮೆಸೇಜ್ ಬರುತ್ತೆ, ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಅನ್ಎಕ್ಸ್ಪೆಕ್ಟೆಡ್ ಕೂಡ ಆಗಿರಬಹುದು. ರೀಕನ್ಸಿಡರ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಪಾಸ್ಟ್ ಮಿಸ್ಟೇಕ್ಸ್ ಬಗ್ಗೆ ರಿಫ್ಲೆಕ್ಟ್ ರಿಗ್ರೆಟ್ ಮಾಡ್ತಾ ಇದ್ದಾರೆ, ರಿಯಲೈಸ್ ಮಾಡ್ತಾ ಇದ್ದಾರೆ. ನಾನು ಈ ರಿಲೇಷನ್ಶಿಪ್ನ ಮರಿಬಾರ್ದು ಅನ್ನೋ ಮೈಂಡ್ ಸೆಟ್ ಇದೆ. ಓವರಾಲ್ ಎನರ್ಜಿ ತುಂಬ ಪಾಸಿಟಿವ್ ಆಗಿದೆ. ಸ್ಲೋಲಿ ಎವ್ರಿಥಿಂಗ್ ಹೀಲ್ ಆಗುವ ಎನರ್ಜಿ ಕಾಣ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗುವ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಲವ್ ಅನ್ನೋದು ಮೂವ್ ಆಗುವ ಎನರ್ಜಿ ಕಾಣ್ತಾ ಇದೆ. ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಿ ಅಂದರೆ ಇದು ಯೂನಿವರ್ಸ್ ನಿಮಗೆ ಒಂದು ಸೈನ್ ಕೊಡ್ತಾ ಇದೆ. ಸ್ಟೇ ಸ್ಟ್ರಾಂಗ್, ಎವ್ರಿಥಿಂಗ್ ವಿಲ್ ಬಿ ಓಕೆ ಅನ್ನೋ ಸೈನನ್ನು ನಿಮಗೆ ಕೊಡ್ತಾ ಇದೆ. ಹಾಗಾಗಿ ನಾನು ಕೂಡ ಹಾರ್ಟಿಂದ ವಿಶ್ ಮಾಡ್ತಾ ಇದ್ದೀನಿ, ನಿಮ್ಮ ಲವ್ ಲೈಫ್, ಎಮೋಷನ್ಸ್, ಹಾರ್ಟ್ ಎಲ್ಲವೂ ಹೀಲ್ ಆಗಲಿ. ನಿಮ್ಮ ಲೈಫ್ನ ವಿಶಸ್ ಆಗಿರಬಹುದು, ನಿಮ್ಮ ಲವ್ ಲೈಫ್ನ ವಿಶಸ್ ಆಗಿರ್ಬೋದು, ಪೀಸ್ಫುಲ್ಲಿ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ, ಇಲ್ಲಿ ತುಂಬ ಜನ ಫ್ಯೂಚರ್ನಲ್ಲಿ ನಮ್ಮ ರಿಲೇಷನ್ಶಿಪ್ ಸರಿಯಾಯಿತು ಅಂತ ಹ್ಯಾಪಿಯಿಂದ ಶೇರ್ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ. ಸೊ ಎಲ್ಲರೂ ಪಾಸಿಟಿವ್ ಎನರ್ಜಿ ರಿಸೀವ್ ಮಾಡ್ಕೊಳ್ಳಿ, ಫೇತನ್ನು ಕಳ್ಕೊಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಹ್ಯಾಪಿ, ಸ್ಟೇ ಇನ್ ಲವ್. ಥ್ಯಾಂಕ್ ಯು ಸೋ ಮಚ್.